ಹಾಯ್ ಫ್ರೆಂಡ್ಸ್, ಪ್ರತಿದಿನ ನೀವು ವಾಟ್ಸಪ್ ಅಪ್ಲಿಕೇಶನ್ ಯೂಸ್ ಮಾಡ್ತಾನೆ ಇರ್ತೀರಾ. ಆದರೂ ಕೂಡ ಕೆಲವೊಂದು ಟ್ರಿಕ್ಸ್ ನಿಮಗೆ ಗೊತ್ತಿರೋದಿಲ್ಲ. ಅಂತಹ ಕೆಲವೊಂದು ತುಂಬಾನೇ ಯೂಸ್ ಆಗುವಂಥ ಟ್ರಿಕ್ಸ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಸ್ಟೇಟಸ್ನ ನೋಡ್ತೀರಾ. ನಾನು ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ದಿರಾನೆ ಈ ಸ್ಟೇಟಸ್ನ ತುಂಬ ಹೊತ್ತು ನೋಡ್ಬೋದು. ಅದೇಗೆ ಅಂತ ನಾನು ಹೇಳ್ಕೊಡ್ತೀನಿ. 3 ಫಿಂಗರ್ಸಿಂದ ಡಿಸ್ಪ್ಲೇನ ಟ್ಯಾಪ್ ಮಾಡಿ ಒಂದ್ಸಲಿ. ನೋಡಿ, ಡಿಸ್ಪ್ಲೇ ಈಗ ಪಾಸ್ ಆಗಿದೆ. ನೀವು ಎಷ್ಟೊತ್ತಾದರೂ ಇದೇ ಥರ ಇಡಿ. ನೀವು 1 ಅವರ್ ಬೇಕಾದರೂ ಇಡಿ, ಸ್ಟೇಟಸ್ ಹೀಗೆ ಇರುತ್ತೆ. ನೋಡಿ, ಮತ್ತೊಮ್ಮೆ ತೋರಿಸ್ತೀನಿ. ನಿಮ್ಮ 3 ಫಿಂಗರ್ನ ಒಂದೇ ಬಾರಿ ಟ್ಯಾಪ್ ಮಾಡಿ. ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಡಿವೈಸಲ್ಲಿ ವರ್ಕ್ ಆಗ್ತಿಲ್ಲ ಅಂದರೆ ಒಂದ್ಸಲಿ ಪ್ಲೇಸ್ಟೋರ್ಗೆ ಹೋಗಿ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿ. ಯಾರೋ ಒಬ್ಬರು ನಿಮಗೆ ಮೆಸೇಜ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆ ಮೆಸೇಜ್ನ ನೀವು ನೋಡಬೇಕು ಅಂತ ಇರ್ತೀರ, ಬಟ್ ನೀವು ನೋಡಿರೋದು ಅವರಿಗೆ ಗೊತ್ತಾಗಬಾರ್ದು. ಅದೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ, ನನಗೀಗ ಮೆಸೇಜ್ ಬಂದಿದೆ. 1-2 ಮೆಸೇಜ್ ಆದರೂ ನಾವು ಹಾಗೆ ನೋಡ್ಕೋಬೋದು ಈ ಥರ. ಬಟ್ ತುಂಬ ಮೆಸೇಜ್ ಇದ್ದಾಗ ನಾವು ವಾಟ್ಸಪ್ ಓಪನ್ ಮಾಡೇ ನೋಡಬೇಕು. ನಾವು ಓಪನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ನೋಡಿದ್ದಾರೆ ಅಂತ. ಮೊದಲಿಗೆ ಫ್ಲೈಟ್ ಮೋಡ್ಗೆ ಹಾಕಿ. ವಾಟ್ಸಪ್ ಓಪನ್ ಮಾಡಿ. ನೋಡಿ ವಾಟ್ಸಪ್ಪು ಏನು ಮೆಸೇಜ್ ಕಳಿಸಿದ್ದಾರೆ ಅಂತ. ಬ್ಯಾಕ್ ಬನ್ನಿ, ವಾಟ್ಸಪ್ನ ಕ್ಲೋಸ್ ಮಾಡಿ. ಸೊ ಈಗ ಮಾಡೋದ್ರಿಂದ ನೀವು ಮೆಸೇಜ್ ನೋಡಿದ್ದೀರ, ಬಟ್ ನೀವು ನೋಡಿದ್ದೀರ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಯಾರೋ ಒಬ್ಬರಿಗೆ ಮೆಸೇಜ್ ಮಾಡ್ತೀವಿ, ಆ ಮೆಸೇಜ್ನ ಅವ್ರು ನೋಡಿರ್ತಾರೆ, ಆದರೂ ಸಹ ನಮಗೆ ಬ್ಲೂಟಿಕ್ ಬರೋದಿಲ್ಲ. ಕಾರಣ ಏನು ಅಂದರೆ ಅವರು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಂಡಿರ್ತಾರೆ. ಅವರೇನಾದರೂ ನಮಗೆ ರಿಪ್ಲೈ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರು ಮೆಸೇಜ್ನ ನೋಡಿದ್ದಾರೆ ಅಂತ. ಅವರೇನಾದರೂ ರಿಪ್ಲೈ ಮಾಡಿಲ್ಲ ಅಂದರೆ ಅವ್ರು ನೋಡಿದಾರೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅವ್ರು ನಿಮ್ಮ ಮೆಸೇಜ್ನ ನೋಡಿದಾರೋ ಇಲ್ವೋ ಅಂತ ತಿಳ್ಕೊಬೇಕಾದ್ರೆ ಈ ರೀತಿ ಮಾಡಿ. ನೋಡಿ, ನಾನು ಇವರಿಗೆ 3 ಮೆಸೇಜ್ ಮಾಡಿದ್ದೀನಿ. ಆ ಮೆಸೇಜ್ನ ಅವರು ನೋಡಿದಾರೋ ಅಥವಾ ನೋಡಿಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ನೋಡಿ ರಿಪ್ಲೈ ಮಾಡಿಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಅವರು ನೋಡಿದಾರೋ ಇಲ್ವೋ ಅಂತ ತಿಳ್ಕೊಬೇಕು ಅಂದರೆ ಒಂದು ವಾಯ್ಸ್ ಕ್ಲಿಪ್ ಕಳಿಸಿ. ನೋಡಿ, ಬ್ಲೂಟಿಕ್ ಬಂತು. ಹಾಗಾದರೆ ಅವರು ಖಂಡಿತ ನೋಡಿರ್ತಾರೆ. ಈ ಟ್ರಿಕ್ಸ್ ಮುಖಾಂತರ ನೀವು ತಿಳ್ಕೊಬೋದು. ತುಂಬ ಜನ ವಾಟ್ಸಪ್ ಅಪ್ಲಿಕೇಶನ್ನ ಲಾಕ್ ಮಾಡಿರ್ತಾರೆ. ಕಾರಣ ಬೇರೆ ಯಾರು ಯೂಸ್ ಮಾಡಬಾರ್ದು ಅಂತ. ಪ್ಲೇಸ್ಟೋರಿಂದ ಅಪ್ಲಿಕೇಶನ್ ಲಾಕರ್ನ ಡೌನ್ಲೋಡ್ ಮಾಡಿರ್ತಾರೆ. ಈಗ ಈ ರೀತಿ ಅಪ್ಲಿಕೇಶನ್ ಎಲ್ಲ ಡೌನ್ಲೋಡ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವೇನಾದರೂ ಲಾಕ್ ಯೂಸ್ ಮಾಡ್ತಾರೆ, ಸೆಟ್ಟಿಂಗ್ಸ್ಗೆ ಹೋಗಿ ಅಕೌಂಟ್ ಓಪನ್ ಮಾಡಿ, ಪ್ರೈವಸಿ ಓಪನ್ ಮಾಡಿ. ಲಾಸ್ಟಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಇರುತ್ತೆ, ಎನೇಬಲ್ ಮಾಡಿ. ಅಪ್ಲಿಕೇಶನ್ ಓಪನ್ ಮಾಡಿದಾಗ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಅನ್ಲಾಕ್ ಮಾಡಿ ಯೂಸ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ.